ನಾಳೆ ಹೆಸರಿಗಷ್ಟೇ ಬಂದ್ ಆಗುತ್ತೆ. ಬಂದ್ ಆಗೋದು ಡೌಟ್ ಇದೆ ಪೂರ್ತಿ ಕರ್ನಾಟಕ. ಯಾಕಂತ ಹೇಳಿದ್ರೆ ಹಲವು ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಮಳೆ ಬರ್ತಾ ಇದೆ, ಯಾಕೆ ಬಂದ್ ಅಂತ ಹೇಳಿ ಅವ್ರದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ನಾಳೆ ಹೆಸರಿಗೆ ಮಾತ್ರ ಬಂದ್ ಆಗೋದು ಡೌಟ್. ಅಕ್ಷರ ಸಹ ಏಕಾಂಗಿ ಆಗಿದ್ದಾರೆ ವಾಟಾಳ್ ನಾಗರಾಜ್ ಅವರು. ನಾಳಿನ ಬಂದ್ಗೆ ಪ್ರಮುಖ ಸಂಘಟನೆಗಳು ಬೆಂಬಲ ಕೊಡ್ತಾ ಇಲ್ಲ. ವಾಟಾಳ್ ಬಂದ್ನಿಂದ ಹಿಂದೆ ಸರಿದಿದ್ದಾರೆ ಪ್ರವೀಣ್ ಶೆಟ್ಟಿ ಬಣದವರು ಕೂಡ. ಇಂದು ಸಭೆ ಬಳಿಕ ಹೋರಾಟಕ್ಕೆ ಬೆಂಬಲವನ್ನ ಪ್ರವೀಣ್ ಶೆಟ್ಟಿ ಬಣದವರು ಕೂಡ ಹಿಂದೆ ಸರಿದಿದ್ದಾರೆ. ನಮಗೆ ಸಿಎಂ ಆಗಲಿ ಬೇರೆಯವರಿಂದಾಗಲಿ ಒತ್ತಡ ಇಲ್ಲ. ನಾವು ಬಂದ್ ಕರೆ ಕೊಟ್ಟಾಗ ಮಳೆ ಕಡಿಮೆ ಆಗ್ತಾ ಇತ್ತು, ಆದರೆ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಸರ್ಕಾರ ಕೂಡ ನೀರು ಬಿಡಲ್ಲ ಎಂಬ ಭರವಸೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಬಂದ್ನಿಂದ ಹಿಂದೆ ಸರಿದಿದ್ದೇವೆ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ನಿರ್ಧಾರದಿಂದ ಈಗ ಹಿಂದೆಯನ್ನು ಸರಿದಿದ್ದಾರೆ. ಪ್ರವೀಣ್ ಶೆಟ್ಟಿ ನಿರ್ಧಾರದಿಂದ ಬಲವನ್ನು ಗುಂದಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಇವಾಗ ವಾಟಾಳ್ ಪ್ರೊಟೆಸ್ಟ್ಗೆ ಇವಾಗ ಅವರು ಅಕ್ಷರ ಸಹ ಒಂಟಿಯಾಗಿದ್ದಾರೆ. ಈಗಾಗಲೇ ನಾರಾಯಣಗೌಡ, ಸಾರಾ ಗೋವಿಂದ್ ಬಂದ್ನಿಂದ ದೂರ ಸರಿದಿದ್ದಾರೆ. ನೈತಿಕ ಬೆಂಬಲಕ್ಕಷ್ಟೇ ಸೀಮಿತವಾಗಿದೆ ನೂರಾರು ಸಂಘಟನೆಗಳು. ನಾಳೆ ಕರ್ನಾಟಕ ಟೋಟಲ್ ಬಂದ್ ಆಗೋದು ಫುಲ್ ಡೌಟ್ ಇದೆ. ಎಸ್ ವೀಕ್ಷಕರೇ, ಆಗಸ್ಟ್ 13ರಂದು ಕಾವೇರಿ ವಿಚಾರವಾಗಿ ಪ್ರೊಟೆಸ್ಟ್ ಏನು ಮಾಡ್ತೀವಿ, ಇಡೀ ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸಂಘಟನೆಗಳಿಂದ ಭರಪೂರ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಯಾವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಡ್ಯಾಮ್ಗಳು ತುಂಬೋದಕ್ಕೆ ಸ್ಟಾರ್ಟ್ ಆಯಿತು, ಆಗ ಈ ಸಂಘಟನೆಗಳಿಂದ ಏನು ಬಂದ್ಗೆ ಬೆಂಬಲ ಇತ್ತು ಅದು ಹಿಂದೆ ಸರಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಪ್ರವೀಣ್ ಶೆಟ್ಟಿ ಬಣದವರು ಹಿಂದೆ ಸರಿದಿದ್ದಾರೆ. ಸಾರಾ ಗೋವಿಂದ್ ಅವರು, ನಾರಾಯಣಗೌಡ ಬಣದವರು ಕೂಡ ಹಿಂದೆ ಸರಿದಿದ್ದಾರೆ. ನಮಗೆ ಯಾರ ಒತ್ತಡವೂ ಇಲ್ಲ, ಸಮಸ್ಯೆ ಕಮ್ಮಿ ಇದೆ, ನಾವು ಯಾಕೆ ಬಂದ್ ಮಾಡೋಣ ಅಂತೇಳಿ ಈಗ ಸಂಘಟನೆಗಳು ಹೇಳ್ತಿದ್ದಾವೆ. ಬಟ್ ವಾಟಾಳ್ ನಾಗರಾಜ್ ಅವರು ಮಾತ್ರ ಇದಕ್ಕೆ ನಾನು ಯಾವುದೇ ಕಾರಣಕ್ಕೆ ಹಿಂದೆ ಸರಿಯೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ನಿನ್ನೆ CWRC ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ನಲ್ಲಿ ಮತ್ತೆ ತಮಿಳುನಾಡು ಪರವಾಗಿ ಆ ಒಂದು ಆದೇಶ ಬಂದಿದೆ, ಬಿಡಲೇಬೇಕು, 12,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಏನೋ ಆದೇಶ ಬಂದಿದೆ. ಸೊ ಈಗ ನಾವು ಬಿಡ್ತಾ ಇದ್ದೀವಿ, ಮಳೆಗೆ ಏನು ನಮಗೆ ಸಿಗ್ತಾ ಇದೆ, ಮಳೆಯಿಂದ ನಮ್ಮ ಡ್ಯಾಮ್ ಏನು ತುಂಬಿದ್ದಾವೆ ಅದನ್ನು ಬಿಡ್ತಾ ಇದ್ದೀವಿ. ಮತ್ತು ತಮಿಳುನಾಡು ವಾದ ಇದೆಯಲ್ಲ, ಇದು ಒಂಥರ ವಿಚಿತ್ರ. ಇದು ನಮಗೆ ಹಿಂದೆ ತಿಂಗಳದು ನೀರು ಬಿಡಿ, ಮುಂದೆ ತಿಂಗಳದು ನೀರು ಬಿಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾವು ಬಿಡ್ತಿದ್ದೀವಿ. ಬಟ್ ಅದಕ್ಕೆ ವಿಪರೀತವಾಗಿ ಏನು ಒತ್ತಡ ಹಾಕೋದಿದೆಯಲ್ಲ ಈ CWRC ಮೂಲಕ, ಸೊ ಭಾಳ ಅದು ತೊಂದರೆ ಆಗುತ್ತೆ. ಸೊ ಅದರ ನಡುವೆ ಕೂಡ ಇವಾಗ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತೀವಿ, ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ವು, ಬಟ್ ಈಗ ಹಿಂದೆ ಸರಿತಾ ಇದ್ದಾವೆ. ಎಸ್ ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ನಿಲುವನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ. ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನು ಮಾಡ್ತೀವಿ, ಬಿಟ್ಟರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ. ನಮಗೆ CM ಆಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ನಾವು ಮಾಡ್ತಾ ಇರೋದು ನಮ್ಮ ಮನೆ ಕೆಲಸ ಇಲ್ಲ. ನಮಗೆಲ್ಲರಿಗೂ ಉದ್ಯೋಗ ಇದೆ, ಬೇರೆ ಉದ್ಯೋಗಗಳಿದ್ದಾವೆ. ಅಥವಾ ಕನ್ನಡದಲ್ಲಿ ಹೇಳಿ ಯಾರೋ ಮನೆ ಮಗಳಿಗೆ ಹೋಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅಥವಾ CM ಹತ್ರ ಇಲ್ಲಿ ತನಕ ನಾವು ಫಂಡ್ ಕೇಳಲಿಕ್ಕೆ ಹೋಗಿಲ್ಲ, ಯಾರ ಹತ್ರ ನಾನು ದುಡ್ಡಿಗೂ ಹೋಗಿಲ್ಲ. ಆದ್ದರಿಂದ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಮಾಡ್ತಾ ಇರುವುದು ಕಾವೇರಿ ನೀರು ಕನ್ನಡಿಗರ ಆಸ್ತಿ, ಅದು ಜೀವನಾಡಿ. ಬೆಂಗಳೂರು ನಗರದಲ್ಲಿರುವವರು ಪ್ರತಿಯೊಬ್ಬರು ನೀರು ಕುಡಿಬೇಕಾಗಿದೆ, ಮಂಡ್ಯ ಮೈಸೂರು ರೈತರು ಕುಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಾದಾಯಿ ಮತ್ತೆ ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿಗೆ ತರಬೇಕು. ಇದರಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳ ಪಾತ್ರನೂ ಇದೆ, ಪ್ರತಿಯೊಬ್ಬ ಅಧಿಕಾರಿಗಳ ಪಾತ್ರವೂ ಇದೆ. ಅವರಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ವ್ಯವಸ್ಥೆ ನಮಗೆ ಕನ್ನಡಿಗರಿಗೆ ಮರಣ ಶಾಸನವನ್ನು ಬರೆಯುವಂತ ಕೆಲಸ ಮಾಡಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಯಾರ ಒತ್ತಡನೂ ಇಲ್ಲ ಇದರಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯ ಜನರು ಮತ್ತೆ ಮಳೆ ಚೆನ್ನಾಗಿ ಸುರಿದಿರೋದ್ರಿಂದ. ಎಸ್ ವೀಕ್ಷಕರೇ, ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಹಿಂದೆ ಸರಿದಿದ್ದೀವಿ, ಯಾರ ಮನೆ ಕೆಲಸ ಅಲ್ಲ ಇದು. ಬಟ್ ಇವಾಗ ಸದ್ಯಕ್ಕೆ ಕಡಿಮೆ ಸಮಸ್ಯೆ ಇರೋದ್ರಿಂದ ನಾವು ಬಂದ್ನಿಂದ ಹಿಂದೆ ಸರಿತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ರು. ಎಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಕಮತ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ.
ಎಸ್ ವಿನೋದ್, ನೋಡಿ ಇವಾಗ ಅಖಂಡ ಕರ್ನಾಟಕ 13ನೇ ತಾರೀಕು ಬಂದ್ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಭರಪೂರ್ವವಾಗಿ ಬೆಂಬಲ ಕೊಡ್ತಾ ಇದ್ವು. ಆದರೆ ಇವಾಗ ಸಮಸ್ಯೆ ಕಮ್ಮಿ ಆಗ್ತಾ ಇದೆ, ಮಳೆ ಬರಿತಾ ಇದೆ, ಡ್ಯಾಮ್ಗಳು ತುಂಬ್ತಾ ಇದ್ದಾವೆ ಅಂತೇಳಿ ಆ ಒಂದು ಪ್ರತಿಭಟನೆಯಿಂದ ಹಲವು ಸಂಘಟನೆಗಳು ಹಿಂದೆ ಸರಿತಾ ಇದ್ದಾವೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಹಾದೇವ್, ಈ ಒಂದು ಕಾವೇರಿ ಕೊಳದಲ್ಲಿ ಮಳೆ ಕಮ್ಮಿ ಆಗಿದೆ, ಜೊತೆಗೆ ತಮಿಳುನಾಡಿಗೆ CWRC ನೀರು ಹರಿಸುವಂತ ಸೂಚನೆಯನ್ನು ಕೊಟ್ಟಿತ್ತು. ಈ CWMA CWRC ವಿರುದ್ಧ ಕನ್ನಡ ಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದ್ಗೆ ಆಗಸ್ಟ್ 13ನೇ ತಾರೀಕಿಗೆ ಒಂದು ಕರೆಯನ್ನು ಕೊಟ್ಟಿದ್ರು. ಅಂದ್ರೆ ಇದು ಕಳೆದ ತಿಂಗಳವೇ ಒಂದು ಕರ್ನಾಟಕ ಬಂದ್ ಆಗಬೇಕಿತ್ತು. ಆದ್ರೆ ಕೆಲವಷ್ಟು ದಿನಗಳ ಕಾದು ನೋಡುವ ತಂತ್ರಕ್ಕೆ ಕನ್ನಡ ಪರ ಸಂಘಟನೆಗಳು ಮೊರೆ ಹೋಗಿದ್ವು. ಆದ್ರೆ ಬದಲಾದ ಸನ್ನಿವೇಶ, ಬದಲಾದ ಪರಿಸ್ಥಿತಿಯಿಂದ ಈಗಾಗಲೇ ಏನು ಅಂದು ಕರ್ನಾಟಕ ಬಂದ್ಗೆ ಒಂದು ಕರೆ ನೀಡ್ತಕ್ಕಂತ ಒಂದು ಸಂಘಟನೆಗಳು ಇಂದು ಕರ್ನಾಟಕ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಸಮಸ್ಯೆ ಸರಿ ಹೋಗುವ ಹಂತಕ್ಕೆ ಬಂದಿದೆ. ಯಾಕಂದ್ರೆ ಒಂದು ಕಾವೇರಿ ಕೊಳದಲ್ಲಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಆ ಒಂದು ಕಾರಣಕ್ಕೆ ನಾವು ಬಂದ್ಗೆ ಒಂದು ಬೆಂಬಲವನ್ನ ನೀಡ್ತಿಲ್ಲ, ಜೊತೆಗೆ ನಾವು ಬಂದ್ನಲ್ಲಿ ನಾವು ಆಗ್ತಿಲ್ಲ ಅಂದ್ಬಿಟ್ಟು ಕೆಲವಷ್ಟು ಕನ್ನಡ ಪರ ಸಂಘಟನೆಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದೆ. ಅದರಲ್ಲೇನೆ ಒಂದು ಕನ್ನಡ ಪರ ಸಂಘಟನೆಗಳಾದಂತ ಒಂದು ಕರವೇ ಪ್ರವೀಣ್ ಶೆಟ್ಟಿ ಬಣ ಆಗಿರುವುದು, ಶಿವರಾಮೇಗೌಡರ ಬಣ ಆಗಿರುವುದು, ಮತ್ತೆ ಸಾರಾ ಗೋವಿಂದ್ ಅವ್ರ ಬಣ ಆಗಿರುವುದು, ಇನ್ನೂ ಹಲವಾರು ಸಂಘಟನೆಗಳು ನಾಳಿನ ಬಂದ್ಗೆ ಒಂದು ಬೆಂಬಲ ನೀಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದ್ರೆ ಇಲ್ಲಿ ಏಕಾಂಗಿಯಾಗಿ ಒಂದು ಕನ್ನಡ ವಾಟಾಳ್ ಚಳುವಳಿ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ನಾಳೆ ಆ ಕನ್ನಡ ಪರ ಸಂಘಟನೆಗೆ ಒಂದು ಕರೆಯನ್ನು ನೀಡಿದೆ. ನೀವು ಯಾರು ನನ್ನ ಜೊತೆ ಬಂದಾದ್ರೂ ಬರ್ಬೋದು, ಬಾರದೇನೆ ಇರಬಹುದು, ನಾನು ಮಾತ್ರ ಕರ್ನಾಟಕ ಬಂದನ್ನು ಮಾಡ್ತೀನಿ ಅನ್ನೋ ಹಠವನ್ನು ಈಗಾಗಲೇ ವಾಟಾಳ್ ನಾಗರಾಜ್ ಅವರು ನೀಡಿದ್ದಾರೆ. ಸೊ ಹೀಗಾಗಿ ನಾಳೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು, ಅಂದ್ರೆ ಬೆರಳೆಣಿಕೆ ಸಂಘಟನೆಗಳು ನಾಳೆ ಬಂದಲ್ಲಿ ಭಾಗವಹಿಸಿದ್ರೆ, ಇನ್ನು ಕೆಲವೊಂದಿಷ್ಟು ಸಂಘಟನೆಗಳು ತಾವು ಯಾವುದೇ ಕಾರಣಕ್ಕೂ ಬಂದಲ್ಲಿ ಭಾಗವಹಿಸಿದಿಲ್ಲ ಅಂತ ಹೇಳಿದ್ರೆ. ಆದ್ರೆ ಕೆಲವೊಂದಿಷ್ಟು ಪ್ರಶ್ನೆಯನ್ನ ನಾವು ಪತ್ರಕರ್ತ ಕೇಳತಕ್ಕಂತ ಸಂದರ್ಭದಲ್ಲಿ ಅವರು ಹೇಳಿದ್ರೆ, ನಾವು ಯಾವುದೇ ಒತ್ತಡಕ್ಕೂ ಮಾಡಿದಿಲ್ಲ, ನಮ್ಮ ಮೇಲೆ ಯಾವುದೇ ಒಂದು ಒತ್ತಡವನ್ನು CM ಆಗಿರೋದ್ರ ಜೊತೆಗೆ ಬೇರೆ ವ್ಯಕ್ತಿಗಳು ಹೇರಿಲ್ಲ, ನಾವು ಸ್ವಯಂ ಪ್ರೇರಿತದಿಂದ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡ್ತಿಲ್ಲ, ಬಂದ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಬಂದ್ ಮಾಡೋದ್ರಿಂದ ಅದರಿಂದ ಸಾವಿರಾರು ಕೋಟಿ ರಾಜ್ಯಕ್ಕೆ ನಷ್ಟ ಆಗೋದ್ರ ಜೊತೆಗೆ ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಕಾವೇರಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಅನ್ನೋ ಸಮರ್ಥನೆಯನ್ನು ಕನ್ನಡ ಪರ ಸಂಘಟನೆಗಳು ನೀಡಿದೆ. ಸೊ ಹೀಗಾಗಿ ನಾಳೆ ನಡೀತಕ್ಕಂಥ ಬಂದ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಜೊತೆಗೆ ವಾಟಾಳ್ ನಾಗರಾಜ್ ಅವರ ಜೊತೆ ಯಾವ ಸಂಘಟನೆಗಳು ಭಾಗಿಯಾಗಲಿದ್ದೇವೆ ಅನ್ನೋದು ನಾಳೆ ಬಂದ್ ಆದ ನಂತರ ಗೊತ್ತಾಗಲಿದೆ ಮಹಾದೇವ್. ಓಕೆ ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.